ಆ 4 ಜನ ಕ್ಲಾಸ್ಮೇಟ್ಸಲ್ಲಿ ನನಗೆ ಪ್ರಿಯಸ್ವಾಮಿ ಇಷ್ಟ. ನನಗೂ ಖುಷಿ ಅಂದರೆ ಪ್ರಶ್ನೆ ಇದ್ದೇ ಇರ್ತಾನೆ. ಏನಿದೆ, ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ನಾವೀಗ ನಿರ್ಣಯ ಭಾವಚಂದ್ರಿಕಾವನ್ನು ಓದ್ತಾ ಇದ್ದೇವೆ. ಏವಂ ಪ್ರತನಾಹ ಸಮಯಿನೋ ದತ್ತೋತ್ತರಾಹ. ಈ ರೀತಿ ಪ್ರಾಚೀನ ವ್ಯಾಖ್ಯಾನಕಾರರು, ಪ್ರಾಚೀನ ಸಮಯಿಗಳು ಅವರಿಗೆ ಉತ್ತರ ಕೊಟ್ಟಾಗಿದೆ. ಅಥ ಅರ್ವಾಚೀನಾಹ ಮಾಯಾವಾದಿನಃ ವಿವದಂತೆ. ಈಗ ಇರುವ ಮಾಯಾವಾದಿಗಳು ಬೇರೆ ವರಸೆ ಅವ್ರದ್ದು. ಯಾಕೆ ನಮ್ಮ ಕಾಲಕ್ಕೆ ಸ್ವಲ್ಪ ಚೇಂಜ್ ಆಗಿದೆ. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣ ಮನಾಮಯಂ ಅಂತನ್ನುವ ನಾರದೀಯ ಪುರಾಣ ಪ್ರಕ್ಷೇಪ. ಯಾರೋ ನಿಮ್ಮಂಥವರು ಪುರಾಣದ ಮಧ್ಯದಲ್ಲಿ ಒಂದು ವಾಕ್ಯ ಸೇರಿಸ್ಬಿಟ್ಟಿರ್ತೀರಾ, ನಂಬೋದೋ ಬಿಡೋದೋ ಅಂತ ಕೇಳ್ತಾರಂತವ್ರು. ಅಥವಾ ದುರ್ಜನ ಮೋಹನಾರ್ಥಂ ವಾ ಸ್ಯಾತ್. ದುರ್ಜನ ಮೋಹನವೇ ಆಗಬಹುದಲ್ಲ, ವೇದ ವಿರುದ್ಧ ಆಗಿರೋದ್ರಿಂದ. ಯಾಕೆ ವೇದ ಅಭೇದವನ್ನು ಹೇಳ್ತಾ ಇದೆ. ಭೇದವನ್ನು ಹೇಳುವ ಮಾತು ಬಂದರೆ ಪ್ರಕ್ಷೇಪ. ಯಾರೋ ಒಬ್ರು ಅದನ್ನ ತೋರಿಸಿದ್ದಾರೆ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ, ಆಯ್ತಪ್ಪ, ಪುರಾಣದ ಮಾತುಗಳನ್ನು ಬಿಡಿ, ತರ್ಕ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ. ಆ ತರ್ಕ ಪ್ರಕ್ಷೇಪ ಆಗಿರೋದೇನಲ್ಲ, ಅದು ಯಾವತ್ತಿದ್ರೂ ಉತ್ತರವೇ. ತರ್ಕ ಯಾವತ್ತೂ ಪ್ರಕ್ಷೇಪ ಆಗಲ್ಲ. ಅಂದ್ರೆ ಯಾರೋ ತಂದು ಸೇರಿಸೋದು ಅವೆಲ್ಲ ಆಗಲ್ಲ. ಈಗ ನೋಡಿ, ವೇದ ಭೇದವನ್ನ ಹೇಳುತ್ತೆ. ಯಾವ ಕಡೆ ನೋಡಿದ್ರೂ ಕೂಡ ಪರಪಕ್ಷ ದುರ್ಬಲ. ಅದಕ್ಕೆ ನಚ ಅಂತ ಅಂದ್ರು. ಮೂಲದಲ್ಲಿ ನಚ ಅನುಮಾನಾತ್ ನಚ ಜೀವೇಶ್ವರ ಭೇದ ಏವ ತಾತ್ಪರ್ಯಮಾಗಮಸ್ಯ. ಬಂದೆ ನಚ ಯಾವ ಕಾಲಕ್ಕೂ ತರ್ಕವನ್ನು ಪ್ರಕ್ಷೇಪ ಮಾಡಿದ್ದು ಅಂತ ಆಗಲ್ಲ. ಮತ್ತೆ ತರ್ಕ ಅನ್ನೋದು ಪ್ರಕ್ಷೇಪ ಮಾಡಿದ್ರು ಖಂಡನೆ ಮಾಡಬಹುದಾದದ್ದು ದುರ್ಬಲವಾಗಿದ್ರೆ. ಆ ದೌರ್ಬಲ್ಯ ಇಲ್ಲಿ ಇಲ್ಲ. ಯಾಕೆ? ಸಿಂಪಲ್. ದೇವರನ್ನ ತರ್ಕದಿಂದ ಪ್ರೂವ್ ಮಾಡಿ ಬರಲ್ಲ, ವೇದದಿಂದಲೇ ಪ್ರೂವ್ ಮಾಡಬೇಕು. ಗೊತ್ತೇ ಇರದ ವ್ಯಕ್ತಿಯನ್ನ ಅಭಿನ್ನ ಅಂತ ಹೇಳೋದ್ರಲ್ಲಿ ಏನು ಸ್ವಾರಸ್ಯ ಇದೆ, ಮತ್ತೇನು ಔಚಿತ್ಯ ಇದೆ? ಒಬ್ಬ ವ್ಯಕ್ತಿ ಗೊತ್ತೇ ಇಲ್ಲ ನನಗೆ, ಅವನೇ ನೀನು ಅಂತ ಹೆಂಗೆ ಹೇಳುತ್ತೆ? ಇಲ್ಲ, ಅನುಮಾನದಿಂದ ನಾವು ತಿಳ್ಕೊಂಡಿರ್ತೀವಿ, ಅನುಮಾನದಿಂದ ದೇವರನ್ನು ತಿಳ್ಕೊಂಡಿರ್ತೀವಿ. ಆ ಬ್ರಹ್ಮ ನೀನು ಒಂದೇ ಅಂತ ವೇದ ಹೇಳ್ತಾ ಇದೆ. ಅದು ಚೆನ್ನಾಗಿದೆ ಅಲ್ವಾ ಅಂತ ಪ್ರಶ್ನೆ. ವೇದವಿಲ್ಲದೆ ಕೇವಲ ತರ್ಕದಿಂದ ದೇವರನ್ನು ತಿಳಿಲಿಕ್ಕೆ ಆಗಲ್ಲ. ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ತಾರ್ಕಿಕರ ಅನುಮಾನ. ಅದೇ ಹಿಂದೆ ಬಂದಿದ್ದೆ. ಅದರಿಂದಾಗಿ ನಾವು ಈಗ ಸ್ವಲ್ಪ ಹಾರಿಕೊಂಡು ಇವರೇನು ವಿಶೇಷ ಅಂಶವನ್ನು ಕೊಡ್ತಾ ಇದ್ದಾರೆ ಅದನ್ನು ಮಾತ್ರ ಹೇಳಿದ್ರೆ ಆಯ್ತು. ವಿವಾದಾಸ್ಪದವಾದ ಪ್ರಪಂಚವು ಒಬ್ಬ ಕರ್ತೃವನ್ನ ಹೊಂದಿದೆ.
ಯಾಕೆ? ಈ ಜಗತ್ತು ಹುಟ್ಟಿದೆ, ಆದ್ದರಿಂದ ಹುಟ್ಟಿದೆ ಅಂದ್ರೆ ಹುಟ್ಟಿಸಿದವ ಒಬ್ಬ ಇರಬೇಕು. ಘಟವತ್ತು ಮಡಿಕೆಯ ಹಾಗೆ ಅಲ್ವಾ? ಈ ತರಹ ತರ್ಕ ಮಾಡ್ತಾರೆ ತಾರ್ಕಿಕರು. ಅವ್ರನಿಗೆ ಉಲ್ಟಾ ಹೊಡಿಬಹುದು. ವಿಮತಂ ವಿಕರ್ತೃಕಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್. ಜಗತ್ತಿಗೆ ಒಬ್ಬ ಕರ್ತೃ ಇಲ್ಲ. ಕರ್ತೃ ಅಂತ ನಾವು ಏನ್ ಲಿಸ್ಟ್ ಕೊಡ್ತೇವೆ, ಒಬ್ಬ ಕರ್ತೃವಿನಲ್ಲಿ ಇಷ್ಟು ಗುಣ ಇರುತ್ತೆ ಅಂತ ನಾವು ಕಂಡಿದ್ದೇವೆ. ಅದರಲ್ಲಿ ಒಂದು ಗುಣವೂ ದೇವರಲ್ಲಿ ಇಲ್ಲ, ನೀವು ಒಪ್ಪುವ ದೇವರಲ್ಲಿ ಇಲ್ಲ. ಹೀಗಾಗಿ ದೇವರು ಕರ್ತೃ ಅಲ್ಲ. ಆಮೇಲೆ ಆತ್ಮ ನಿತ್ಯ ಅಂತ ನೀವು ಒಪ್ತೀರ. ಆತ್ಮನನ್ನ ದೇವರು ಸೃಷ್ಟಿ ಮಾಡಿಲ್ಲ. ಆ ರೀತಿ ಜಗತ್ತು ಕೂಡ ದೇವರ ಸೃಷ್ಟಿಯಾಗಿರದೇ ಇರ್ಲಿಕ್ಕೆ ಸಾಧ್ಯ ಅಂತನ್ನುವ ತರ್ಕದಿಂದ ಅವರನ್ನ ಮಣಿಸಬಹುದು. ಮತ್ತೆ ಇನ್ನೊಂದು ಪ್ರಶ್ನೆ ಇದ್ದೇ ಇದೆ. ನಿರಾಕಾರ ಈಶ್ವರ ಕರ್ತೃತ್ವೇನ ಇಷ್ಯತೆ, ವಯಂತು ಭೌತಿಕ ಶರೀರವತ ಏವ ಕರ್ತೃತ್ವ ಇಚ್ಛಾಮಹ. ಈಶ್ವರನ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಿದ್ರೆ ಒಂದು ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕಾಗಲ್ಲ. ನಾವು ಸಾಕಾರ ಅಂತೀವಿ, ಅವರು ನಿರಾಕಾರ ಅಂತಾರೆ. ಅಬ್ರಾಮಿಕ್ ರಿಲಿಜನ್ ನಲ್ಲೂ ಕೂಡ ಈಶ್ವರ ನಿರಾಕಾರ, ಫಾರ್ಮ್ಲೆಸ್. ಗಾಡ್ ಇಸ್ ಫಾರ್ಮ್ಲೆಸ್. ಸ್ವಲ್ಪ ನೀವು ತೀರಾ ಓಲ್ಡ್ ಟೆಸ್ಟಮೆಂಟಿಗೆ ಹೋಗಿ ತನ್ಮೂಲಕ ಯಹೂದಿಗಳಿಗೆ ಹೋದ್ರೆ ದೇವ್ರಿಗೆ ಬೆನ್ನು ಮಾತ್ರ ಇದೆ. ಯಾಕೆ ಅಂತಂದ್ರೆ ಮೋಸೆಸ್ ದೇವರ ಬೆನ್ನನ್ನು ಮಾತ್ರ ನೋಡಿದ್ದು, ಹೀಗಾಗಿ ದೇವ್ರಿಗೆ ಬೆನ್ನು ಮಾತ್ರ ಇರೋದು ಅಂತ ಅವರದ್ದು ತರ್ಕ. ಹೀಗಾಗಿ ಒಬ್ಬ ಸಕಲವಾದಿ ಸಮ್ಮತನಾದ ಒಬ್ಬ ದೇವರನ್ನ ಒಪ್ಪಲಿಕ್ಕೆ ಬರಲ್ಲ. ಹೀಗಾಗಿ ತರ್ಕದಿಂದ ದೇವರನ್ನ ಒಪ್ಪಲಿಕ್ಕಾಗಲ್ಲ. ಈ ತರಹ ಮಾಡಿ ಒಂದನ್ನ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ ಅಂತ ನೋಡಿ. ನಿಮಗೆ 45ನೇ ಪೇಜಿನಲ್ಲಿ ಕೇವಲ ಅನುಮಾನಸ್ಯೈವ ದೂಷಿತತ್ವ ನಾಪಸಿದ್ಧಾಂತೋತ್ರ ಅಂತ ಹೇಳಿ ನಾರಾಯಣ ಪಂಡಿತರ ಮಾತು ಇದೆ. ಅದಕ್ಕೆ ಏನೆಲ್ಲ ಅರ್ಥ ಮಾಡಬಹುದು, ಆ ವಾಕ್ಯದ ಅಭಿಪ್ರಾಯ ಏನು ಅನ್ನೋದನ್ನ ಗೋವಿಂದ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ತೈಹಿ ನಿರಾಕಾರ ಈಶ್ವರ ಕರ್ತೃತ್ವೇನ ಇಷ್ಯತೆ. ದೇವರನ್ನ ಒಪ್ಪುವ ಬಹಳ ಜನ ದೇವರನ್ನ ನಿರಾಕಾರ ಅಂತಾರೆ. ಆಕಾರ ಒಪ್ಪಿದ್ರೆ ಏನೋ ಕೊರತೆ ಅವರಿಗೆ. ವಯಂತು ಭೌತಿಕ ಶರೀರವತ ಏವ ಕರ್ತೃತ್ವ ಇಚ್ಛಾಮಹ. ನಾವು ಕರ್ತೃತ್ವ ಯಾರಿಗೆ ಭೌತಿಕ ಶರೀರ ಇದೆಯೋ ಅವ್ರಿಗೆ. ಉಭಯ ಸಮ್ಮತೋ ಹಿ ಹೇತು ಸಾಧ್ಯ ಸಾಧನಾಯ ಇಷ್ಟೇ. ತರ್ಕದಲ್ಲಿ ಈ ತರ್ಕವನ್ನು ಒಪ್ಪಬೇಕು ಅಂತಂದ್ರೆ ಆ ರೀಸನಿಂಗ್ ಇದೆಯಲ್ಲ, ಇಬ್ಬರಿಗೂ ಸಮ್ಮತ ಆಗಿರ್ಬೇಕು. ಇಬ್ಬರಿಗೂ ಸಮ್ಮತವಾದ ಒಂದು ರೀಸನಿಂಗ್ ಇಲ್ವೇ ಇಲ್ಲ. ಅದರಿಂದಾಗಿ ಎಲ್ಲರಿಗೂ ಬೇರೆ ಬೇರೆ ಊಹೆ ಮಾಡ್ತಾರೆ, ಬೇರೆ ಬೇರೆ ತರ ತರ್ಕ ಮಾಡ್ತಾರೆ. ಕೇವಲ ತರ್ಕೇಣ ಈಶ್ವರಂ ಶಿಶಾಧೈಶೋ ಪ್ರತಿಬಂಧೀಯಮಿತಿ ನಾಪಸಿದ್ಧಾಂತೋತ್ರ. ಅಲ್ಲ, ನೀವು ದೇವರನ್ನ ಹೇಳಲಿಕ್ಕೆ ಹೊರಟವರು, ದೇವರನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ದೀರಲ್ಲ. ಅಪಸಿದ್ಧಾಂತ ಅಂದ್ರೆ ನಿಮಗೆ ವಿರುದ್ಧವಾಗಿ ನೀವೇ ಮಾತಾಡೋದು. ಮಧ್ವಾಚಾರ್ಯರಿಗೆ ಅಪಸಿದ್ಧಾಂತ ಬರಲಿಲ್ವಾ? ಬಂದಿಲ್ಲಪ್ಪ. ಕೇವಲ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ದೇವರನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇರೋದೇ ವಿನಃ ದೇವರನ್ನೇ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಹೊರಟಿಲ್ಲ. ಈಗ ನಾನು ನೋಡಿ, ಅಪಸಿದ್ಧಾಂತ ಎಲ್ಲಿ ಬರುತ್ತೆ ಅಂದ್ರೆ ನನ್ನ ಮಾತುಗಳಲ್ಲೇ ಪರಸ್ಪರ ವಿರೋಧ ಇದ್ರೆ ಬರುತ್ತೆ. ಅದೇ ಒಂದು ಎಕ್ಸಾಂಪಲ್. ಈಗ ಉದಾಹರಣೆಗೆ ನೋಡಿ, ಅಲ್ಲಿ ಬೆಂಕಿ ಇದೆ, ಹೊಗೆ ಕಾಣ್ತಾ ಇದೆ, ಆದ್ದರಿಂದ ಅದನ್ನೆಲ್ಲ ಒಪ್ಲಿಕ್ಕೆ ಬರಲ್ಲ ಅಂತ ಒಬ್ಬ ಅಂತಾನೆ. ಅದಕ್ಕೆ ನಾವು ಹೇಳ್ತೇವೆ, ಇಲ್ಲ, ಅಲ್ಲಿ ಬೆಂಕಿ ಇಲ್ಲದೆ ಹೋಗಿದ್ದಿದ್ರೆ ಹೊಗೆ ಇರಬಾರದಿತ್ತು. ಇಲ್ವಾ? ಹೊಗೆ ಇರಬಾರದಿತ್ತು. ಹೊಗೆ ಇದೆ, ಆದ್ದರಿಂದಾಗಿ ನೀವು ಬೆಂಕಿಯನ್ನು ಕಲ್ಪನೆ ಮಾಡಬೇಕು ಅಂತ. ಅದು ಅಪಸಿದ್ಧಾಂತ ಅಲ್ಲ.
ಹಾಗೆ ಇದು ಕೂಡ ಇದು ಪ್ರತಿಬಂಧಿ ಅಂತ ಕರೀತಾರೆ. ನೀನು ಒಂದು ವೇಳೆ ಹೀಗೆ ಒಪ್ಕೊಳ್ಳೋದಾದ್ರೆ ನೋಡಪ್ಪ ಈ ರೀತಿ ಹೇಳಬೇಕಾಗತ್ತೆ, ಆ ರೀತಿ ಅರ್ಥ. ಅದರಿಂದಾಗಿ ಅಪಸಿದ್ಧಾಂತ ಇಲ್ಲ. ಅಥ ಅನುಮಾನೇನ ಕರ್ತು ಅಂಗೀಕಾರೇಪಿ ಸಕ್ಕಃ ಇತಿ ಪ್ರಶ್ನಸ್ಯ ನೋತ್ತರ. ಹೋಗ್ರಪ್ಪ, ದೇವರು ಅಂತ ಅನ್ಬಹುದಾ? ದೇವ್ರು ಯಾರು? ಶಿವನೋ, ದುರ್ಗೆಯೋ, ವಿಷ್ಣುವೋ? ಏನೋ ಪ್ರೂವ್ ಮಾಡಿ ಬರೋಣ. ಅದರಿಂದಾಗಿ ಕೇವಲ ತರ್ಕದಿಂದ ಎಲ್ಲರೂ ಒಪ್ಪುವ ಹಾಗೆ, ತಲೆದೂಗುವ ಹಾಗೆ ಒಬ್ಬ ದೇವರನ್ನು ಸಾಧನೆ ಮಾಡ್ಲಿಕ್ಕೆ ಬರಲ್ಲ. ಹೀಗಾಗಿ ದೇವರೇ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲದ ದೇವರೊಡನೆ ಐಕ್ಯವನ್ನ ಹೇಗೆ ಹೇಳೋದು? ಅದರಿಂದಾಗಿ ವೇದ ಏನ್ ಮಾಡಬೇಕು? ನೋಡಪ್ಪ, ದೇವರು ಅಂತ ಒಬ್ಬ ಇದ್ದಾನೆ, ಅವನು ನಿನ್ನಿಂದ ಭಿನ್ನ. ಅವನನ್ನು ನೀನು ಆರಾಧಿಸಿದರೆ ಯಾವತ್ತೋ ಒಮ್ಮೆ ದರ್ಶನ ಕೊಡ್ತಾನೆ, ನಿನ್ನಲ್ಲಿ ಒಲಿದು ಬಿಡುಗಡೆ ಮಾಡ್ತಾನೆ. ಈ ರೀತಿನೇ ಹೇಳಬೇಕು, ಬೇರೆ ದಾರಿಯೇ ಇಲ್ಲ. ಅದು ಸ್ಪೆಸಿಫಿಕ್ ಆಗಿ ಅವನು ವಿಷ್ಣು ಅಂತಾನೆ ಹೇಳ್ಬೋದಲ್ಲ. ಅದೇ ಈಗ ನಾವು ಅಪಸಿದ್ಧಾಂತ ಅಲ್ಲ, ತರ್ಕ ಇದೆ. ಅದರಿಂದಾಗಿ ಒಬ್ಬ ಸರ್ವಸಮ್ಮತವಾದ ಒಬ್ಬ ವ್ಯಕ್ತಿ ಇಲ್ಲ ಅಂತ. ಅತ್ರ ಮಹಾನ್ ಪಾಠ ಸಂಕರ. ಇಲ್ಲಿ ಒಂದು ದೊಡ್ಡ ಪಾಠ ಸಾಂಕರ್ಯ. ಇದು ಈ ಟಿಪ್ಪಣಿಯಲ್ಲಿರುವಂತಹ ವಿಶೇಷವಾದ ಅಂಶ ಯಾವುದು ಅಂದ್ರೆ ಇದು ಏನು? ವಿಮತಂ ಸಕರ್ತೃಕಂ ಕಾರ್ಯತ್ವಾದ್ ಘಟವದಿತ್ಯುಕ್ತೆ ವಿಮತಂ ವಿಕರ್ತೃಕಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವದಿತ್ಯನುಮಾನ ವಿರೋಧಾತ್ ಅಕಾರ್ಯತ್ವ ಉಪಾಧಿರಿತ್ಯುಕ್ತೆ ಶರೀರಿ ಜನ್ಯತ್ವ ಇತರಸ್ಯಾಪ್ಯುಪಾಧಿರಿತ್ಯುತ್ತರಂ. ಇಷ್ಟು 3 ವಾಕ್ಯ ಇದೆ ವಿಷ್ಣು ತತ್ವ ನಿರ್ಣಯದಲ್ಲಿ. ಇದು ಪ್ರಕ್ಷಿಪ್ತ ಅಂತ ಸ್ವಯಂ ಜಯತೀರ್ಥರು ಡಿಕ್ಲೇರ್ ಮಾಡ್ತಾರೆ. ಇತಿ ವಾಕ್ಯದ್ವಯಂ ಪ್ರಕ್ಷಿಪ್ತಮಿತಿ ಜಯತೀರ್ಥ ಮುನಿ ಟೀಕಾಯಾಮ್ ಆಹಾ. ನೀವೆಲ್ಲ ಏನು ಆನಂದ ಪಟ್ಟರಲ್ಲ, ಅದು ಪ್ರಕ್ಷೇಪ ವಾಕ್ಯ. ಅದು ಇಲ್ವೇ ಇಲ್ಲ. ಆಚಾರ್ಯರ ಗ್ರಂಥದಲ್ಲಿ ಮೂಲದಲ್ಲಿ ಇರಲಿಲ್ಲ, ಮೂಲಕೋಶದಲ್ಲಿ ಅದನ್ನ ಯಾರೋ ತುರುಕಿದ್ದು. ಇದು ಜಯತೀರ್ಥರ ಅಭಿಪ್ರಾಯ. ಅವ್ರ ಮಾತು ಹೀಗಿದೆ: ಪ್ರತ್ಯಕ್ಷಾನುಮಾನ ಸಿದ್ಧತ್ವೇಚ ಇತ್ಯತಃ ಪೂರ್ವಂ ವಾಕ್ಯದ್ವಯಂ ಮೂಲಕೋಶೇಶು ಅದರ್ಶನಾತ್ ಪ್ರಕ್ಷಿಪ್ತಮಿತ್ಯಾಹುಹು. ಕೆಲವರು ಹೇಳ್ತಾರೆ ಮೂಲಕೋಶದಲ್ಲಿ ಇಲ್ಲ ಅಂತ, ಕೆಲವರು ಹೇಳ್ತಾರೆ. ಇನ್ನೊಮ್ಮೆ ನಾನು ಹೇಳ್ತೇನೆ, ಈ 2 ವಾಕ್ಯಗಳು ಮೂಲಕೋಶದಲ್ಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಏನಾಯ್ತು? ಏತೇನ ಜಯತೀರ್ಥ ಮುನಿ ಮೂಲಕೋಶಂ ನ ಸ್ವತಃ ಪರ್ಯಶೀಲಯದಿತಿ ಜ್ಞಾಯತೆ. ಜಯತೀರ್ಥರು ಮೂಲಕೋಶವನ್ನ ನೇರವಾಗಿ ನೋಡಿಲ್ಲ ಅಂತ ಅರ್ಥ ಆಗತ್ತಲ್ವಾ? ಕೆಲವರು ಹೇಳ್ತಾರೆ ಅಂದ್ರೆ ಏನರ್ಥ ಅಲ್ವಾ? ಪದ್ಮನಾಭ ತೀರ್ಥರು ಬರೆದಿದ್ದಾರೆ. ಮೂಲಕೋಶ ಅನ್ಯಥಾ ಆಹುರಿತಿ ವ್ಯರ್ಥಂ. ಇಲ್ಲಾಂದ್ರೆ ಹೇಳಿದ್ರು ಅಂತ ಹೇಳ್ಬೇಕಾಗಿಲ್ಲ, ನೋಡಿಲ್ಲ ಅಂತ ಅನ್ಬೇಕಿತ್ತು ಅವರು. ಮೂಲಕೋಶೇಚು ಅದರ್ಶನಾತ್ ಪ್ರಕ್ಷಿಪ್ತಂ ಇತ್ಯೇವ ಪರ್ಯಾಪ್ತಂ. ಮೂಲಕೋಶದಲ್ಲಿಲ್ಲ, ಅದರಿಂದಾಗಿ ಪ್ರಕ್ಷೇಪ ಅಂತ ಅನ್ಬೇಕಿತ್ತು. ಹಾಗಂದಿದಾರ? ತೇನ ಕಿಂವದಂತಿ ಮೂಲಮಿದಂ ವಚನಂ. ಅದರಿಂದಾಗಿ ಅಂತ್ಯಕಂತ್ಯಗಳನ್ನು ಕಟ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಆಯ್ತು. ಮೂಲಪಾಠ ಭರ ಇಲ್ಲ ಅಂತ ಅರ್ಥ ಆಯ್ತೋ ಇಲ್ವೋ? ಹೇಗಾದ್ರೂ ಸರಿ ಬರುತ್ತೇನೆ. ಕೆಲವರು ಇಲ್ಲ ಅಂತಾರೆ, ಕೆಲವರು ಇದೆ ಅಂತಾರೆ. ಇದ್ರೆ ಬರೆದು ಬಿಟ್ಟಿದ್ದೀನಿ ಅಂತ ಅಲ್ವಾ? ಮೂಲಪಾಠ ಇದೆಯೋ ಇಲ್ಲವೋ ನೋಡಿ ಬರೀಬೇಕಲ್ವಾ? ತಸ್ಮಾತ್ ಅನಿರ್ಣಾಯಕಂ ವಸ್ತುತಸ್ತು ಮೂಲಕೋಶೇಶು ದ್ವಿತೀಯಂ ವಾಕ್ಯಮೇವ ನ ಪಠ್ಯತೆ. ವಸ್ತುತಃ ಮೂಲಕೋಶದಲ್ಲಿ 2ನೇ ವಾಕ್ಯವೇ ಇಲ್ಲ. ದೃಷ್ಟ ಬಹುಮೂಲಕೋಶ ವಯಂ ತಸ್ಮಾತ್ ಬಹ್ವರ್ಥಂ ಪ್ರಥಮಂ ವಾಕ್ಯಂ ನ ಪ್ರಕ್ಷಿಪ್ತಂ. ಮೊದಲನೇ ವಾಕ್ಯ ಪ್ರಕ್ಷಿಪ್ತ ಅಲ್ಲ. ಅಂದ್ರೆ ಜಯತೀರ್ಥರು ಇದು ವಿಮತಂ ನಚ ಅನುಮಾನ ತತ್ಸಿದ್ಧಿ ವಿಮತಂ ಸಕರ್ತೃಕಂ ಕಾರ್ಯತ್ವಾದ್ ಘಟವದಿತ್ಯುಕ್ತೆ ವಿಮತಂ ವಿಕರ್ತೃಕಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್ ಆತ್ಮತ್ವಾತ್ ಇತ್ಯನುಮಾನ ವಿರೋಧಾತ್. ಈ ಮಾತು
ಇದೆ ಮೂಲಕೋಶದಲ್ಲಿ. ಈ ಮಾತು ಇಲ್ಲ. ಯಾವುದು? ಉಪಾಧಿ. ಅಕಾರ್ಯತ್ವ ಉಪಾಧಿರಿತ್ಯುಕ್ತೆ. ಅಕಾರ್ಯತ್ವ ಉಪಾಧಿರಿತ್ಯುಕ್ತೆ ಅಂತ ಅಲ್ಲಿ ಅಲ್ಲ, ವ್ಯಾಖ್ಯಾನದಲ್ಲಿ ನೋಡಿ. ಅಕಾರ್ಯತ್ವ ಉಪಾಧಿರಿತ್ಯುಕ್ತೆ ಶರೀರಿಜನ್ಯತ್ವ ಇತರಸ್ಯಾಪ್ಯುಪಾಧಿರಿತ್ಯುತ್ತರಂ ಅಂತನ್ನುವ ಎರಡನೇ ಮಾತಿಲ್ಲ, ಮೊದಲನೇ ಮಾತಿದೆ. ಆಯ್ತಾ? ತಸ್ಮಾತ್ ಬಫ್ವರ್ಥಂ ಪ್ರಥಮಂ ವಾಕ್ಯಂ ನ ಪ್ರಕ್ಷಿಪ್ತಂ ಕೇವಲಂ ದ್ವಿತೀಯಂ ವಾಕ್ಯಮೇವ ಕೇನಚಿದ್ ವಿದುಷ ಪದ್ಮನಾಭ ತೀರ್ಥಾನುಗುಣ್ಯಾಯ ಪಶ್ಚಾತ್ ಪ್ರಾಕ್ಷೇಪೀತಿ ನಿಶ್ಚಯೇತ. ಪದ್ಮನಾಭ ತೀರ್ಥರ ವಾಕ್ಯಕ್ಕೆ ಅನುಗುಣವಾಗಿ ಮೂಲದಲ್ಲಿಯೂ ಯಾರೋ ಒಬ್ಬ ಹಾಕ್ಬಿಟ್ಟಿದ್ದಾನೆ. ಏವಂ ಅಸಾಂಗತ್ಯ ಜಯತೀರ್ಥ ವಾಕ್ಯಮೇವ ಪ್ರಕ್ಷಿಪ್ತಂ, ಅಥವಾ ಜಯತೀರ್ಥರ ಮಾತನ್ನೇ ಪ್ರಕ್ಷಿಪ್ತ ಅನ್ಬಿಡಿ. ಸತ್ಯನಾಥ ತೀರ್ಥರು ಕೆಲವೊಮ್ಮೆ ಹಾಗೆ ಹೇಳ್ತಾರೆ. ಎಲ್ಲಿ ಸರಿಯಾಗಿ ಕಂಡು ಬರಲ್ಲ ಅವರಿಗೆ, ಜಯತೀರ್ಥರ ವಾಕ್ಯವೇ ಪ್ರಕ್ಷೇಪ ಅಂತಾರೆ ಸತ್ಯನಾಥರು. ಹೀಗಾಗಿ ಅವರ ಪರಂಪರೆಯಲ್ಲಿ ಸತ್ಯನಾಥರಿಗೆ ಹೆಚ್ಚಿನ ಸನ್ಮಾನ, ಸತ್ಯನಾಥರನ್ನ ಹೆಚ್ಚು ಕೋಟ್ ಮಾಡೋದು, ಸತ್ಯನಾಥರ ಗ್ರಂಥಗಳನ್ನು ಚಿಂತನೆ ಮಾಡೋದು ಅದು ಉಳಿದಿಲ್ಲ. ಅಲ್ಲ, ನೀವು ರಘುತ್ತಮ ತೀರ್ಥರ ತಿರುಕ್ಕೋವಿಲೂರಿದೆ. ತಿರುಕ್ಕೋವಿಲೂರಿನಿಂದ ಸೀದಾ ಹೋಗಿ ಆ ಸೇತುವೆ ಆದ್ಮೇಲೆ ಎಡಗಡೆ ತಿರುಗಿದ್ರೆ ವೀರಚೋಳಪುರಕ್ಕೆ ಹೋಗುತ್ತೆ. ವೀರಚೋಳಪುರದಲ್ಲಿ ಇದ್ದಾರೆ ಅವರು. ಪ್ರಚಂಡ ವಿದ್ವಾಂಸ ಸ್ವಾಮಿ. ಅದು ಸ್ಪರ್ಧಾ ಮನೋಭಾವ ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಪ್ರಚಂಡ ಬುದ್ಧಿವಂತ. ನಾನು ಯಾರನ್ನೂ ಸುಲಭವಾಗಿ ಬುದ್ಧಿವಂತ ಅಂತ ಒಪ್ಪಲ್ಲ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಭಿನವ ತಾಂಡವ ನೋಡಿ ನಾನು ಬೆರಗಾಗಿದ್ದೇನೆ. ಏನು ಪ್ರತಿಬಂಧಿಯನ್ನ ಹೇಳುವಂತಹ ಸಾಮರ್ಥ್ಯ, ಏನು ಸೂಕ್ಷ್ಮೇಕ್ಷಿಕೆ. ಆದರೆ ಸ್ಪರ್ಧಾ ಮನೋಭಾವ ಅನ್ನುವ ದೋಷ ಬಂದು ಆ ಗ್ರಂಥಕ್ಕೆ ಹೆಚ್ಚು ಪ್ರಚಯ ಸಿಗಲಿಲ್ಲ. ಸತ್ಯಪ್ರಮೋದರು ಆ ಗ್ರಂಥವನ್ನ ಉಲ್ಲೇಖಿಸಿ ಹೇಳಿದ್ದಾರೆ, ಇದರಲ್ಲಿ ಇರುವ ಸಿದ್ಧಾಂತ ವಿರುದ್ಧವಾದ ಅನೇಕ ವಿಚಾರಗಳನ್ನ ಅರ್ಥವಾದ ಅಂತ ಹೇಳಿ, ಪ್ರೌಢಿವಾದ ಅಂತ ಹೇಳಿ ತಗೊಳ್ಬೇಕು ಅಂತ. ಅವರು ಸತ್ಯಪ್ರಮೋದರು ಅವರ ಅಭಿನವ ತಾಂಡವ, ಅಭಿನವ ಚಂದ್ರಿಕಾ ಅಂತ ಒಂದು ಗ್ರಂಥ, ಅದನ್ನ ಪ್ರಿಂಟ್ ಮಾಡಿದವರೇ ಅವರು. ಅಭಿನವ ಚಂದ್ರಿಕಾ ತಮ್ಮ ಇಡೀ ಮಠದ ವಿದ್ವತ್ ಪರಂಪರೆ ಏನನ್ನ ಒಪ್ಪಿಕೊಂಡು ಬಂದಿದೆ ಅದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಸಾಗಿದರೂ ಕೂಡ ಸತ್ಯನಾಥರ ಮೇಲೆ ಗೌರವದಿಂದ ಸತ್ಯನಾಥರ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದವರು ಸತ್ಯಪ್ರಮೋದ ತೀರ್ಥ. ಅದರಿಂದ ಸತ್ಯನಾಥರು ತಮಗೆ ಸರಿಯಾಗಿ ಕಂಡು ಬರದ ಯಾವ ಮಾತಿಗೆ ವ್ಯಾಸತೀರ್ಥರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೋ ಮಂದಾರ ಮಂಜರಿಯಲ್ಲಿ, ಆ ಜಯತೀರ್ಥರ ವಾಕ್ಯವನ್ನ ಪ್ರಕ್ಷೇಪ ಅಂತ ಹೇಳಿ ಬಿಟ್ಟದ್ದಿದೆ. ಮಾಯಾವಾದ ಪರಶು ಅಂತ ಖಂಡನತ್ರಯಕ್ಕೆ ಬರೆದ ಟಿಪ್ಪಣಿ, ಖಂಡನತ್ರಯಕ್ಕೆ ಜಯತೀರ್ಥರ ಟೀಕೆ ಇದೆ, ಜಯತೀರ್ಥರ ಟೀಕೆಗೆ ಬರೆದ ಟಿಪ್ಪಣಿ, ಅನೇಕ ಟಿಪ್ಪಣಿಗಳಲ್ಲಿ ಇದು ವ್ಯಾಸತೀರ್ಥರ ಮಂದಾರ ಮಂಜರಿ ಇದೆ. ಮಾಯಾವಾದ ಪರಶು ಅಂತ ಹೇಳಿ ಇವ್ರದ್ದು ಇದೆ, ಯಾರು ಸತ್ಯನಾಥರದ್ದು ಇದೆ, ಮಾಯಾವಾದ ಪರಶುಹು ಅಂತ. ಅವ್ರ ತರಹ ಆ ತರಹ ಇದನ್ನು ಜಯತೀರ್ಥರ ಮಾತನ್ನೇ ಪ್ರಕ್ಷೇಪ ಅಂತ ಅಂದ್ಬಿಡ್ಬೋದಲ್ಲ ಅಂತಾರೆ ಇವರು. ಪ್ರಾಚೀನ ವ್ಯಾಖ್ಯಾತೃಭಿ ಕೈರಪಿ ಅವ್ಯಾಖ್ಯಾತತ್ವಾಚ್ಚ. ಹಿಂದಿನವರು ಯಾರು ವ್ಯಾಖ್ಯಾನ ಮಾಡಿದ್ದಾರೆ ಇದನ್ನ? ಪದ್ಮನಾಭ ತೀರ್ಥರಾಗಲಿ ನಾರಾಯಣ ಪಂಡಿತಾಚಾರ್ಯರಾಗಲಿ ವ್ಯಾಖ್ಯಾನ ಮಾಡಿದಾರ. ತೇನ ಪ್ರತ್ಯಕ್ಷಾಗಮ ವಿರೋಧೇನ ಆಗಮ ವಾಕ್ಯಸ್ಯ ಅಪ್ರಾಮಾಣ್ಯಾಭಾವೇ ಕಿಂ ಕಾರಣಂ ಆಗಮಸ್ಯ ಬಲವತ್ ಪ್ರಮಾಣತ್ವಾದಿತಿ ವಕ್ತವ್ಯಂ. ಬಲವತ್ತಾಹಿ ದುರ್ಬಲಂ ಬಾಧ್ಯತೆ ನಹಿ ದುರ್ಬಲೇನ ಬಲವತ್. ಅದರಿಂದಾಗಿ ನಾವು ಈ ಎರಡು ಮಾತುಗಳನ್ನ ಅಲ್ಲಿ ಇನ್ನೂ ಇವರೇನು ಹೇಳ್ತಾರೆ ಅಂದ್ರೆ, ಜಯತೀರ್ಥರು ಏನು ಹೇಳ್ತಾರೆ ಅಂದ್ರೆ, ಜಯತೀರ್ಥರು ಹೇಳೋದು ನಾವು ಈ ಮಾತು ನಮಗೆ ಪ್ರಕ್ಷೇಪ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾವು ವ್ಯಾಖ್ಯಾನ ಮಾಡ್ತೇವೆ. ಯಾಕೆಂದ್ರೆ ಗಂಗೆಯ ಜೊತೆಗೂಡಿದ ಮೋರಿಯ ನೀರನ್ನು ನಾವು ಬೇರ್ಪಡಿಸದೇ ಇರೋದ್ರಿಂದ, ಅದನ್ನು ಉಪಯೋಗಿಸೋದ್ರಿಂದ ಮಳೆಯ ನೀರೋಣಿಯಲ್ಲಿ ಹರಿಯಲು ಬಳಸರೂರೊಳಗಿದ್ದ ಜನರಾಜಲವು, ಹಾಗೆ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೀವಿ.
ಅಂತ ಅವ್ರ ವ್ಯಾಖ್ಯಾನ. ಅಂದರೆ ಶುದ್ಧ ಪಾಠದ ಬಗ್ಗೆ ಭಯ ಇಲ್ಲ ಅನ್ನೋದು ಅದರ ತಾತ್ಪರ್ಯ. ಇದನ್ನು ಹಾಗೆ ಒಪ್ಪಬೇಕು. ಸುಮ್ಮನೆ ನಾಳೆ ಮೇಲೆ ಗಲಾಟೆ ಮಾಡ್ಬೋದು, ಓ ಅವ್ರ ಥರನೇ ಇವನು ಇದ್ದಾನೆ ಅಂತ ಅನ್ಬಹುದು. ಆದರೆ ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ಉತ್ತರ ಕೊಡಲ್ಲ, ಬೈತಾರೆ, ಚೆನ್ನಾಗಿ ಬೈತಾರೆ. ಓ ಹಿರಿಯರಲ್ಲಿ ಗೌರವ ಇಲ್ಲ, ಇವನೇನು ದೊಡ್ಡ ವಿದ್ವಾಂಸನ ಅಂತ ಬೈತಾರೆ ಅಷ್ಟೆ. ಏನು ಉಪಯೋಗ ಏನಿಲ್ಲ. ಅಲ್ಲ, ಗಂಗಾಸಂಗೇನ ನೈರ್ಮಲ್ಯಂ ಅನ್ನೋ ತತ್ವಪ್ರಕಾಶಿಕಾದ ಮಾತು. ಗಂಗಾಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರ್ಲಭ್ಯತೆ ಯಥಾ ಅನ್ನೋದು. ಅದಕ್ಕಿಂತ ಮೊದಲು ಭಾಮತಿಕಾರರದ್ದು ಅದೇ ಮಾತು ಇದೆ. ಶಾಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಬರಿತ ಭಾಮತಿಕಾರರು ಅದೇ ಮಾತಾಡ್ತಾರೆ. ಸ್ವಲ್ಪ ವ್ಯತ್ಯಾಸ ಮಾಡಿ ಇವರು ಕೂಡ ನನ್ನ ಮಾತುಗಳನ್ನು ನೀವು ತಗೊಳ್ಬೇಕು. ಯಾಕೆಂದ್ರೆ ಗಂಗಾ ಸಂಘದಿಂದ ಮಳೆಯ ನೀರು ಎಲ್ಲ ಕಡೆ ಹರಿದು ಬೀದಿಯಲ್ಲಿ ಹರಿದು ಗಂಗೆಯನ್ನು ಸೇರಿ ಸೇವ್ಯವಾಗುವ ಹಾಗೆ ನನ್ನ ಮಾತು ಬೀದಿಯ ನೀರಿದ್ದ ಹಾಗೆ ಅದು ಆಚಾರ್ಯರ ಮಾತಿಗೆ ಸೇರಿಕೊಂಡಿದೆ. ಆದ್ದರಿಂದಾಗಿ ನೀವು ಅದನ್ನು ಗೌರವಿಸಬೇಕು ಅಂತ ಅವರು ಹೇಳ್ತಾರೆ. ಆ ರೀತಿ ಅಲ್ಲಿ ಹೇಳಿದ್ದು. ಇಲ್ಲಿ ಬೇರೆ ತರಹ, ಸ್ವಲ್ಪ ಬೇರೆ ತರಹ. ಇಷ್ಟನ್ನು ಅವರು ಹೇಳ್ತಾರೆ. ಉಳಿದದ್ದೆಲ್ಲ ನಾವು ನಿನ್ನೆ ನೋಡಿದ್ದೇವೆ, ಹೋದ ಬಾರಿ ನೋಡಿದ್ದೇವೆ. ಅದರಿಂದ ಈ ಒಂದು ಇಡೀ ಮೂಲ ಪ್ರತ್ಯಕ್ಷ ಅನ್ನೋದು ಉಪಜೀವ್ಯ. ಶ್ರೌತ ಪ್ರತ್ಯಕ್ಷ ಅನ್ನೋದನ್ನಾದರೂ ಒಪ್ಕೊಳ್ಳೇಬೇಕು ಇತ್ಯಾದಿ ಅಂಶಗಳನ್ನು ನಾವು ನಿರೂಪಣೆ ಮಾಡಿದ್ವಿ. ಈಗ ಮುಂದಿನ ಇದಕ್ಕೆ ಹೋಗಬೇಕು, ಮುಂದಿನ ಮೂಲಕ್ಕೆ ನಾವು ಬರಬೇಕು. ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ. ಒಂದು ತಿಳ್ಕೊಳ್ಳಿ, ಒಂದು ವಿಚಾರದಲ್ಲಿ ಬಹಳ ಪ್ರಮಾಣ ಬಂತು ಅಂದ್ರೆ ದೃಢ ಅಂತರ್ಥ. ಒಂದು ಸಂಗತಿಯನ್ನೇ 20 ಜನ ಅನುಭವಿಸಿದ್ದಾರೆ ಅಂದ್ರೆ ಅದು ದೃಢ ಅಲ್ವಾ? ಬಹೂನಾಂ ವಚನೆ ತಸ್ಯೈವ ದರ್ಶನೆ ಚ ದಾರ್ಢ್ಯಸ್ಯೈವ ದೃಷ್ಟೇ. ಬಹಳ ಜನರ ಮಾತು, ಬಹಳ ಜನರ ದರ್ಶನ ದೃಢ ಅನ್ನೋದನ್ನೇ ತೋರಿಸುತ್ತೆ. ಸರ್ವ ಅವಿವಾದ ಸ್ಥಳ ಏವ ಕಥಂಚಿದ ಅನುವಾದಕತ್ವಂ. ಒಂದನ್ನ ಅನುವಾದ ಅಂತನ್ಬೇಕಾದ್ರೆ ಯಾರು ವಿವಾದಾಸ್ಪದವಾದ ವಿಷಯ ಇರಬಾರದು, ಅದನ್ನು ಅನುವಾದ ಅನ್ಬಹುದು. ಉದಾಹರಣೆಗೆ ನೋಡಪ್ಪ, ಇಲ್ಲಿ ಹುಲಿ ಇದೆ ಅಂತ ಒಬ್ಬನ ವಾದ ಅಂತ ಇಟ್ಕೋ, ಅದು ಸರಿಯಲ್ಲ ಅಂದ. ಇಲ್ಲಿ ಹುಲಿ ಇಲ್ಲ ಅನ್ನೋದು ಎಲ್ಲರದ್ದು ಅವಿವಾದ. ಈ ವಿಚಾರದಲ್ಲಿ ಹುಲಿ ಇಲ್ಲ ಅನ್ನೋದು ಎಲ್ಲರ ರೀತಿಯಲ್ಲಿ ಅವಿವಾದ, ವಿವಾದವೇ ಇಲ್ಲ. ಅಲ್ಲಲ್ಲ, ನಾವು ಕಾಲಿಕ ಸಂಬಂಧ ಈ ತರ್ಕಶಾಸ್ತ್ರದ ಪರಿಭಾಷೆಯನ್ನ ಅನುವಾದ ಮಾಡಬೇಕಾದ್ರೆ ಕೆಲವೊಮ್ಮೆ ಹೇಳ್ತೇವೆ ಹುಲಿ ಇಲ್ಲಿದೆ ಅಂತ. ಇಲ್ಲಿ ಇಲ್ಲದೆ ಹೋದ್ರು ಹುಲಿ ಇಲ್ಲಿದೆ ಅಂತ ಹೇಳಿ ಪ್ರೂವ್ ಮಾಡಬಹುದು ಅಂತ ನಾನೊಂದು ಹೇಳಲಿಕ್ಕೆ ಹೋಗ್ತೇನೆ. ಅಲ್ಲಿ ಸರ್ವ ಅವಿವಾದ ಸ್ಥಳೇಯೇವ ಅನುವಾದ. ಇದು ಅನುವಾದ ಅಂತ ಹೆಂಗ್ ಗೊತ್ತು ಅಂದ್ರೆ, ಇದು ಅನುವಾದ ಅನ್ನುವ ವಿಚಾರದಲ್ಲಿ ಯಾರಿಗೂ ಡೌಟೇ ಇಲ್ಲ. ಅನುವಾದ ಅಂದ್ರೇನು? ನೀವು ಹೀಗೆ ಅನ್ಕೊಂಡಿದ್ರಿ, ಹಾಗಲ್ಲ ಅಂತ ಹೇಳೋದು ಅನುವಾದದ ಶೈಲಿ. ವೇದ ಭೇದವನ್ನು ಹಾಗೆ ಅನುವಾದ ಮಾಡ್ತಾ ಇದೆಯಾ, ನೀವು ಭೇದ ಅಂತ ತಿಳ್ಕೊಳ್ಳಿ, ಆದ್ರೆ ಅದು ಭೇದ ಆಗಿರಲ್ಲ ಅಂತ. ಹಾಗಲ್ಲ. ಅದರಿಂದ ಎಲ್ಲರೂ ಒಪ್ಕೊಂಡಿದ್ದಾರಾ ಭೇದ ಇಲ್ಲ ಅಂತ? ಭೇದ ಇಲ್ಲ ಅಂತ ಒಪ್ಪಿಕೊಂಡ ಮೇಲೆ ನೀವು ಭೇದ ಅಂತ ಅನ್ಕೊಂಡಿದ್ದೀರಾ ಅಲ್ಲ ಅಂತ ವೇದ ಹೇಳಿದ್ರೆ ಸರಿ. ಅಲ್ಲಿ ಆ ಮಾತುಗಳಲ್ಲಿ ಯಾವುದೂ ಇಲ್ಲ. ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲಿ ನೋಡಿದ್ರು ನೀವು ಏನನ್ನ ಏನು ಅಂತ ಅಂದ್ಕೊಂಡಿದ್ದೀರೋ ಅದು ಅದಲ್ಲ ಅಂತ ಒಂದೇ ಒಂದು ಮಾತಿಲ್ಲ. ಇದೆಯಾ? ಇಲ್ಲ. ಮತ್ತೆ ಹೇಗದನ್ನ ಅನುವಾದ ಅಂತೀರಾ ಅಂತ ಕೇಳುವಲ್ಲಿಗೆ ನ ಕಥಂಚಿದ ಅನುವಾದಕತ್ವಂ ಸರ್ವ ಅವಿವಾದ ಸ್ಥಳ ಏವ ಕಥಂಚಿದ ಅನುವಾದಕತ್ವಂ ನ ಚಾತ್ರ ಸರ್ವ ಅವಿವಾದ. ಭೇದ ಇದೆ ಅನ್ನುವುದಕ್ಕೆ ಅವಿವಾದವೇ ಇಲ್ಲ ಅಂತ ಇಲ್ಲ, ವಿವಾದ ಇದೆ.
ಭೇದ ಇದೆ ಅನ್ಲಿಕ್ಕೆ ಎಲ್ಲರದ್ದು ಒಪ್ಪಿಗೆ ಇದೆ, ಅವಿವಾದ ಇಲ್ಲ. ಭೇದ ಇಲ್ಲ ಅಂತ ಹೇಳಿ ಅವಿವಾದ ಇಲ್ಲ. ಅದರಿಂದಾಗಿ ವೇದದ ಮಾತು ಅಭೇದವನ್ನು ಹೇಳುವ ಮಾತು ಯಥಾರ್ಥವನ್ನು ಹೇಳ್ತಾ ಇದೆ, ಭೇದವನ್ನು ಹೇಳುವ ಮಾತು ಅನುವಾದ ಅಂತ ಹೇಳಲಿಕ್ಕೆ ಬರಲ್ಲ. ಇಷ್ಟು ಸಾಕು. ಉಳಿದದ್ದು ಮತ್ತೆ ಮುಂದೆ ಹೋಗುವ. ಆ ಮೂರೂ ಇದನ್ನ ತೆಗೆದು ನಮ್ಮ ರಮೇಶ್ ಅವರು ಕೊಡಿ. ಅಲ್ಲೊಂದು 3 ಸಿಕ್ತಲ್ಲ. ಗುಣಾದರ್ಶ ಆಡಿಟ